ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್. ನಮ್ಮ ಮಕ್ಕಳು ಟ್ಯೂಷನ್ದು ಟೈಮ್ ಟೇಬಲ್ಲು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೈನ್ ಮಾಡಿದ್ದಿದೆ. ಸೊ ಏನು ಅಂದ್ಕೊಂಬಿಡಿ, ನಮ್ಮ ಮನೇಲಿ ಇದೆಲ್ಲ ಸ್ವಲ್ಪ ಕಾಮನ್. ವೆಲ್ಕಮ್ ಟು ದ ಟಾಪಿಕ್ ಸ್ನೇಹಿತರೆ. ಅಷ್ಟೊತ್ತಿಗೆ ಮುಂಚೆ ನಮ್ಮ ಮಂತ್ರ ಹೇಳ್ಬಿಡೋಣ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ವೀಡಿಯೋಸ್ ಇದೆ ರಿಗಾರ್ಡಿಂಗ್ ಯೂಟ್ಯೂಬ್ ಇರ್ಬೋದು, ಚೆಕ್ ಮಾಡಿ. ವಿಡಿಯೋ ವೈರಲ್ ಆಗೋದಿರ್ಬೋದು, ಕನೆಕ್ಟ್ ಟು ರಿಟರ್ನ್ ಅನ್ನೋದ್ರ ಬಗ್ಗೆ ಇರ್ಬೋದು, ತುಂಬ ವೀಡಿಯೋಸ್ ಇದೆ, ಪ್ಲೀಸ್ ಚೆಕ್ ಮಾಡಿ. ಸ್ನೇಹಿತರೆ, ಬರೋಣ ತಮ್ಲೈನ್ಗೆ. ಏನಿದು ಹಿಂಗೆ ಹಾಕ್ಬಿಟ್ಟಿದಾರಲ್ಲ, ಇಷ್ಟು ಈಸಿಯಾಗಿ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೋದು, ಕನೆಕ್ಟ್ ಟು ರಿಟರ್ನ್ ಅನ್ನೋ ಅಗತ್ಯನೇ ಇಲ್ಲ ಅಂತ. ಸ್ನೇಹಿತರೆ, ಈಗ ಯೂಟ್ಯೂಬ್ ಶಾರ್ಟ್ಸ್ದು ರೂಲ್ಸ್ ಚೇಂಜ್ ಆಗಿದೆ. ಇಷ್ಟು ದಿನದವರೆಗೂ ಹೇಗಿತ್ತು, ಏಪ್ರಿಲ್ 31ರವರೆಗೂ ಹೇಗಿತ್ತು ಅಂದರೆ, ಒಂದು ಶಾರ್ಟ್ಸ್ನ ನೀಟಾಗಿ ಓಪನ್ ಮಾಡಿ ಅದನ್ನು ನೋಡಿದ್ರೆ ಇಲ್ಲ 50% ನೋಡ್ತಾರೋ ಇಲ್ಲ ಕಂಪ್ಲೀಟ್ ನೋಡ್ತಾರೋ, ಆಗ ಅದನ್ನು 1 ವ್ಯೂ ಅಂತ ಕೌಂಟ್ ಮಾಡೋರು. ಈಗ ಹಂಗಲ್ಲ, ಬೈ ಮಿಸ್ಟೇಕ್ ಹಿಂಗೆ ಅವ್ರು ಓಪನ್ ಮಾಡಿ ಅದನ್ನು ಅವ್ರು ನೋಡದೇ ಇದ್ರು ಸ್ಕಿಪ್ ಮಾಡಿದ್ರು ಸಹ ದಟ್ ಕೌಂಟ್ ಇಟ್ ಆ್ಯಸ್ ಅ 1 ವ್ಯೂ ಸ್ನೇಹಿತರೆ. ಈಗ ಅಬ್ಸರ್ವ್ ಮಾಡಿ, ಎಲ್ಲ ಎಸ್ಪೆಷಲಿ ನನ್ನ ಚಾನಲ್ನ ಎಕ್ಸಾಂಪಲ್ ತೊಗೊಂಡ್ರೆ, ನನ್ನ ಚಾನಲಲ್ಲಿ ಶಾರ್ಟ್ಸ್ ಹೋಗ್ತಾನೆ ಇರಲಿಲ್ಲ ಸ್ನೇಹಿತರೆ. ಯಾವ ಸಬ್ಸ್ಕ್ರೈಬರ್ಸ್ ಬಂದರೂ ಅವ್ರು ಬರೀ ಲಾಂಗ್ ವೀಡಿಯೋಸಿಂದ ಬರಬೇಕಿತ್ತು, ಇಲ್ಲ ನಂದು ವೀಡಿಯೋ ಸೌಂಡ್ ಮಾಡಬೇಕಿತ್ತು, ವೈರಲ್ ಆಗಬೇಕಿತ್ತು. ಈಗಲೂ ನೋಡಿ 9-16 ಇಯರ್ಗೆ ಬಂದು ನಾನು ಸುಮಾರು ದಿನ ಆಯಿತು, ಬಟ್ ರೈಸ್ ಆಗ್ತಿಲ್ಲ. ಯಾಕೆ ಅಂದರೆ ನಾನು ಕನೆಕ್ಟ್ ರಿಟರ್ನ್ ಅನ್ನೋದೇ ಇಲ್ಲ. ಸುಮಾರು ಜನ ಬರ್ತಿದ್ದಾರೆ, ಈಗಲೂ ಬರ್ತಿದ್ದಾರೆ ಕನೆಕ್ಟ್ ರಿಟರ್ನ್, ಅವ್ರು ಬಿಡ್ತಾನೇ ಇಲ್ಲ. ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ರಿಟರ್ನ್ ಆಗಿ. ನಾನು ನನ್ನ ಚಾನಲ್ ಇದ್ರ ಬಗ್ಗೆ ವೀಡಿಯೋ ಇದೆ ನೋಡಿ ಅಂದ ತಕ್ಷಣ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೊಂದು ಹಿಂಗೆ ಆಗ್ತಿದೆ. ಸೊ ನಾನು ಅದನ್ನು ತಲೆನೂ ಕೆಡಿಸ್ಕೋತಿಲ್ಲ, ಅದು ಯಾವಾಗ ಆಗಬೇಕು ಅದಾಗುತ್ತೆ. ಸೊ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡೋಣ. ಸೊ ಇಷ್ಟು ದಿನ ಶಾರ್ಟ್ಸಲ್ಲಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಸರಿಯಾಗಿ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಶಾರ್ಟ್ಸ್ 50-60 ಓಡೋದೇ ದೊಡ್ಡ ವಿಷಯ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಬಟ್ ನನಗೆ ಅದೊಂದು ಅನ್ಸೋಕ್ಕೆ ಶುರು ಆಗ್ಬಿಟ್ಟಿತ್ತು, ಯಾಕೆ ನನ್ನ ಚಾನಲಲ್ಲಿ ಶಾರ್ಟ್ಸ್ ಸರಿಯಾಗಿ ಓಡೋದೇ ಇಲ್ಲ. ಎಲ್ಲ ಚಾನಲ್ ಶಾರ್ಟ್ಸ್ ಎಷ್ಟು ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ, 2K 3K ಎಲ್ಲ ಓಡುತ್ತೆ, ನಂದು 1Kನೂ ರೀಚ್ ಆಗಲ್ಲ ಅನ್ನಿಸ್ತಿತ್ತು. ಬಟ್ ಈಗ ಮಾರ್ಚ್ 31 ಕ್ರಾಸ್ ಆದಮೇಲೆ ಎಷ್ಟು ಚೆನ್ನಾಗಿ ಅರೌಂಡ್ 500 ಹೋಗ್ತಾ ಇದೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ, ಪರವಾಗಿಲ್ವೇ. ಸೊ ಈಗ ಜೋಶ್ ಬರುತ್ತೆ ಯಾವಾಗ ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಸಬ್ಸ್ಕ್ರೈಬರು ಬಂದಿದ್ದಾರೆ ಒಂದು ಯಾವುದೋ ನಿನ್ನೆ ಶಾರ್ಟ್ಸಲ್ಲಿ. ಸೊ ಹಂಗಾಗಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ಸೊ ಈಗ ಶಾರ್ಟ್ಸ್ ಪಾಲಿಸಿ ಇದು ರೂಲ್ಸ್ ಚೇಂಜ್ ಆಗಿದೆ, ವ್ಯೂ ಕೌಂಟು. ದಯವಿಟ್ಟು ಶಾರ್ಟ್ಸ್ ಮೇಲೆ ನೀವು ಹೊಸ್ದಾಗಿ ಯಾರು ಚಾನಲ್ ಸ್ಟಾರ್ಟ್ ಮಾಡೋರಿದ್ರೆ ಶಾರ್ಟ್ಸಲ್ಲೇ ಮೋನೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಲೈಕ್ 90 ಡೇಸ್ಗೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬಂದುಬಿಟ್ರೆ ಸೊ ಆರಾಮಾಗಿ ಬರುತ್ತೆ. ಒಂದೇ ಯಾವ್ದಾದ್ರು ತುಂಬ ಚೆನ್ನಾಗಿ ಟೇಕ್ ಆಫ್ ಆಗಿ, ಬರೀ ಒಂದೇ ಅಲ್ಲ, ನೀವು 90 ಡೇಸ್ ಅರೌಂಡ್ 3 ಮಂತ್ಸ್ ಅಂದರೆ ಒಂದಿನಕ್ಕೆ 5-6 ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಿದ್ದೀರಾ ನೀವು ಅಂದರೆ ಮಿನಿಮಮ್ 3 ಶಾರ್ಟ್ಸ್ ಹಾಕಿ ಆಯಿತಾ. ಯಾವುದಾದ್ರೂ ಒಂದು ಟೇಕ್ ಆಫ್ ಆಗ್ತಿರುತ್ತೆ. 90 ಡೇಸ್ ಟೈಮ್ ಇರುತ್ತೆ, 3 ತಿಂಗಳು ಶಾರ್ಟ್ಸಲ್ಲಿ ನೀವು ಮೋನೋ ಮಾಡ್ಕೊಳ್ಳೋಕೆ ಟೈಮ್ ಇರುತ್ತೆ. ಸೊ ಪ್ರಯತ್ನ ಪಡಿ. ನಮ್ಗೆ ಇಷ್ಟು ದಿನ ಅಂತೂ ತುಂಬ ಶಾರ್ಟ್ಸ್ ರೀಚ್ ಆಗೋದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಬಟ್ ಈಗ ಹೊಸಬ್ರು ಯಾರು ಬರ್ತಿದ್ದಾರೆ ಅವ್ರಿಗೂ ಅದೃಷ್ಟ ಒಳ್ಳೇದಾಯಿತು. ಸೊ ಈಸಿ ಅನ್ನಿಸ್ತಿದೆ. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಎಷ್ಟೊಂದು ವ್ಯೂಸ್ ಬರುತ್ತೆ. ಯಾಕಂದರೆ ಕೆಲವರು ನೋಡಿದ್ದು 2-3 ಸಲ ನೋಡ್ತಾರೆ, 5-6 ಸಲ ನೋಡ್ತಾರೆ, ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕೌಂಟ್ ಆಗುತ್ತೆ. ಈಗ ಸೇಮ್ ವೇ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ಗೂ ಸಹ ಕೌಂಟ್ ಆಗುತ್ತೆ. ಕೆಲವರು 5-6 ಸತಿ ನೋಡೋದು ಅದು ಕೌಂಟ್ ಆಗುತ್ತೆ. ಸೊ ರಿಪೀಟಾಗಿ ನೋಡೋದು, ಬೈ ಮಿಸ್ಟೇಕ್ ಅದು ಫ್ಲೂಕಾಗಿ ಹಿಂಗೆ ಬಂದಾಗ ಅವ್ರು ನೋಡ್ದೇ ಸ್ವೈಪ್ ಮಾಡಿದ್ರು ಸಹ ಅದೊಂದು 1 ವ್ಯೂ ಆಗಿ ಕೌಂಟ್ ಆಗ್ತಿದೆ. ಸೊ ಪ್ಲೀಸ್ ವರ್ಕ್ ಆನ್ ಯುವರ್ ಶಾರ್ಟ್ಸ್ ಸ್ನೇಹಿತರೆ. ಸೊ ಈಗ ಶಾರ್ಟ್ಸ್ ಹಾಕೋದು ನಿಮ್ಗೆ ನಾನು ಹೇಳಿದೆ, ಜೊತೆಗೆ ಟ್ರೆಂಡಿಂಗ್ ಹಾಕಿ. ಈಗ ಯಾವುದೊಂದು ಸಾಂಗು, ಅದು ಯಾವುದು ಅನ್ನದ ಪಾತ್ರೆ ಸಮಥಿಂಗ್ ಏನೋ ಬರುತ್ತೆ, ಆ ಥರದ ಸಾಂಗ್ಸ್ಗಳು ಟ್ರೆಂಡಿಂಗ್ ಏನು ನಡೀತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಂಡು ಆ ಟ್ರೆಂಡಿಂಗಿಗೆ ಹಾಕಿ, ಕರೆಕ್ಟಾಗಿ ಹ್ಯಾಶ್ಟ್ಯಾಗ್ ಹಾಕಿ. ನಿಮ್ಮ ಶಾರ್ಟ್ಸಲ್ಲಿರೋ ವೀಡಿಯೋ ರಿಲೇಟೆಡ್ ಏನು ನೀವು ಜ್ಯೂಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕಿಸಿ, ಕುಕ್ಕಿಂಗ್ ಅದ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕಿ, ಮಳೆನ ಅದ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕಿ, ಹ್ಯಾಶ್ಟ್ಯಾಗ್ ಕರೆಕ್ಟಾಗಿ ಹಾಕಿ. ಪ್ಲಸ್ ಟ್ರೆಂಡಿಂಗ್ ಸಾಂಗ್ ಹಾಕೋದನ್ನು ಮರಿಬೇಡಿ. ನಾನು ಮೊದಲು ಶಾರ್ಟ್ಸ್ನ ಶೇರ್ ಮಾಡ್ತಿದ್ದೆ, ಈಗ ಶೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಅಂದರೂ ಒಳ್ಳೆ ವ್ಯೂಸ್ ಬರ್ತಿದೆ. ಬರೀ ಶೇರ್ ಮಾಡಿದ್ರೆ ಲಾಂಗ್ ವೀಡಿಯೋಸ್ ಶೇರ್ ಮಾಡ್ತೀನಿ, ಬಟ್ ಏನು ಯೂಸ್ ಆಗ್ತಿಲ್ಲ, ಯಾರೂ ಓಪನ್ ಮಾಡಿ ನೋಡ್ತಾನೆ ಇಲ್ಲ. ಆ ಶೇರ್ ಮಾಡೋದು ಎಗೇನ್ ಡ್ರಾಬ್ಯಾಕ್ ಅನಿಸುತ್ತೆ ನನ್ನ ಪ್ರಕಾರ. ನಮ್ಮ ಕಂಟೆಂಟ್ ಸೌಂಡ್ ಮಾಡಬೇಕು. ಸೊ ಆಗ ಅವರು ಯಾರಿಗೆ ನೋಡೋಕೆ ಇಷ್ಟ ಅವ್ರು ಬಂದು ನೋಡ್ತಾರೆ ಅನ್ನೋದು ಬಿಟ್ಟರೆ ಶೇರ್ ಮಾಡೋದು ಸಹ ವರ್ಕ್ ಆಗಲ್ಲ ಸ್ನೇಹಿತರೆ. ಸೊ ಹಿಂಗಾಗಿ ಶಾರ್ಟ್ಸ್ ಮೇಲೆ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ತುಂಬ ಶಾರ್ಟ್ಸ್ನ ಹಾಕೋಕ್ಕೆ ಟ್ರೈ ಮಾಡಿ, ಒಳ್ಳೆ ಟ್ರೆಂಡಿಂಗ್ ಸಾಂಗ್ ಹಾಕೋಕ್ಕೆ ಟ್ರೈ ಮಾಡಿ. ವ್ಯೂಸು ಹೈ ಆಗುತ್ತೆ. ಸಬ್ಸ್ಕ್ರೈಬರಿಗೆಲ್ಲ ಬಿದ್ದು ಓದಾಡ್ತಿರೋದೆ ಕನೆಕ್ಟ್ ಟು ರಿಟರ್ನ್ ಅಂತಿರೋದೇ ಸಬ್ಸ್ಕ್ರೈಬರ್ಗೋಸ್ಕರ ಅಲ್ವಾ. ಸೊ ಅದ್ರ ಮೇಲೆ ಪ್ಲೀಸ್ ವರ್ಕ್ ಆನ್ ಮಾಡಿ. ಸೊ ಈಗ ಓಕೆ, ಶಾರ್ಟ್ಸ್ ಆಯಿತು ಮೇಡಮ್, ಸಬ್ಸ್ಕ್ರೈಬರ್ಸ್ ರೈಸ್ ಆಗಿಬಿಡ್ತಾರೆ. ಸೊ ಲಾಂಗ್ ವೀಡಿಯೋಸ್ ವ್ಯೂಸ್ ಹೇಗೆ ಪಿಕಪ್ ಮಾಡೋದು ಅಂತ ಕೇಳೋದಾದರೆ ಇದಕ್ಕೂ ಒಂದು ಟೆಕ್ನಿಕ್ ಇದೆ. ನಿಮ್ಮ ಶಾರ್ಟ್ಸ್ ಮಾತ್ರ
ನಿಮ್ಮ ಶಾರ್ಟ್ಸ್ ಮಾತ್ರ ಧೃತಿ, ನಿಮ್ಮ ಶಾರ್ಟ್ಸ್ ಸೌಂಡ್ ಮಾಡಬೇಡ, ನಿಮ್ಮ ಶಾರ್ಟ್ಸ್ ಮಾತ್ರ ಚೆನ್ನಾಗಿ ಓಡ್ತಾ ಇದೆ, ಲಾಂಗ್ ವೀಡಿಯೋಸ್ ಓಡ್ತಿಲ್ಲ ಅಂತ ನೀವಂದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ಅದೊಂದು ನೀವು ಸಣ್ಣ ಇದನ್ನು ಚೇಂಜಸ್ ಮಾಡ್ಕೊಂಬಿಟ್ರೆ ನಿಮ್ಮ ಶಾರ್ಟ್ಸ್ ಜೊತೆ ಲಾಂಗ್ ವೀಡಿಯೋನು ವೈರಲ್ ಆಗುತ್ತೆ. ಅದು ಹೇಗೆ ಅಂತ ನಾನು ಪ್ರೂಫ್ ಸಮೇತ ಹೇಳ್ತೀನಿ. ಸೊ ಈ ಮಾಹಿತಿ ಇಷ್ಟ ಆದರೆ, ಈ ಶಾರ್ಟ್ಸ್ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ ಶಾರ್ಟ್ಸ್ ಹೇಗೆ ಬರ್ತಿದೆ ಅಂತಲೂ ಹೇಳಿ. ನನ್ನ ಚಾನಲ್ ಅಂತೂ ಶಾರ್ಟ್ಸ್ ಅಟ್ಟರ್ ಫ್ಲಾಪ್ ಆಗಿಬಿಟ್ಟಿತ್ತು. ಬಿಕಾಸ್ ನಂದು ಐ ಡೋಂಟ್ ನೋ, ನಾನು ಯಾವಾಗ ಬೇರೆಯವ್ರು ಯೂಟ್ಯೂಬರ್ಸ್ನೆಲ್ಲ ನೋಡ್ತಿದ್ದೆ ಆಗಲೇ ಅದು ಅಕೌಂಟ್ ಕ್ರಿಯೇಟ್ ಆಗಿಬಿಟ್ಟಿದೆ 7-8 ವರ್ಷದಿಂದ. ಮೇ ಬಿ ಅದಕ್ಕೆ ಐ ಡೋಂಟ್ ನೋ ಎನಿಥಿಂಗ್, ಶಾರ್ಟ್ಸ್ ಮಾತ್ರ ಓಡ್ತಿರ್ಲಿಲ್ಲ. ಬಟ್ ಈಗ ರೂಲ್ಸ್ ಏನು ಚೇಂಜ್ ಆಯಿತು, ಮಾರ್ಚ್ 31 ತುಂಬ ಚೆನ್ನಾಗಿ ಟೇಕ್ ಅಪ್ ಆಗ್ತಿದೆ. ಸೊ ದಯವಿಟ್ಟು ಶಾರ್ಟ್ಸ್ ಮೇಲೆ ವರ್ಕ್ ಮಾಡಿ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಅದ್ರ ತಕ್ಕನಾಗೆ ಲಾಂಗ್ ವಿಡಿಯೋ ಹೇಗೆ ವೈರಲ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಹೇಳ್ತೀನಿ. ಅದನ್ನು ವಿತಿನ್ 5 ಮಿನಿಟ್ಸಲ್ಲಿ ಹೇಳೋಕ್ಕೆ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಮಿಂಗ್ ಬ್ಲಾಗ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗುವ, ಟಾಟಾ ಬಾಯ್ ಬಾಯ್. ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಬೇಡಿ. ಲೈಕ್ ಮಾಡಿದ್ರಾ? ಥ್ಯಾಂಕ್ ಯು ಸ್ನೇಹಿತರೆ. ಟಾಟಾ ಬಾಯ್ ಬಾಯ್. ಸಿಗುವ ಮತ್ತೆ, ಬಟ್ ಕಮೆಂಟ್ ಮಾಡಿ, ಒಪಿನಿಯನ್ ಶೇರ್ ಮಾಡಿ.